ಫ್ರೆಂಡ್ಸ್ ಗಮನಿಸಿ, ಬ್ರಿಕ್ಸ್ ಶೃಂಗಸಭೆ 2026 ಭಾರತದ ಅಧ್ಯಕ್ಷತ್ವ. ಪ್ರಿಲಿಮ್ಸ್ ಹಾಗೂ ಮೇನ್ಸ್ಗೆ ಮೋಸ್ಟ್ ನೋನ್ ಕರೆಂಟ್ ಅಫೇರ್ ಇದಾಗಿದೆ. ವಿಡಿಯೋನ ಮಿಸ್ ಮಾಡಬೇಡಿ, ಸೇವ್ ಮಾಡಿಟ್ಕೊಳ್ಳಿ. ಭಾರತ 2026ರಲ್ಲಿ ಬ್ರಿಕ್ಸ್ನ ಅಧ್ಯಕ್ಷತೆಯನ್ನ ವಹಿಸಿಕೊಳ್ತಾ ಇದೆ. ಲೋಗೋ ಲಾಂಚ್ ಕೂಡ ಆಗಿದೆ. ಬ್ರಿಕ್ಸ್ ಶೃಂಗಸಭೆ 2026 ಲೋಗೋವನ್ನ ಭಾರತ ಸರ್ಕಾರದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಅಧಿಕೃತವಾಗಿ ಲಾಂಚ್ ಮಾಡಿದೆ. ವಿದೇಶಾಂಗ ಸಚಿವರಾದಂತಹ ಡಾಕ್ಟರ್ ಎಸ್ ಜೈಶಂಕರ್ ಅವರ ನೇತೃತ್ವದಲ್ಲಿ ಲೋಗೋವನ್ನ ಲಾಂಚ್ ಮಾಡಲಾಗಿದೆ. ಬ್ರಿಕ್ಸ್ ಅಂದ್ರೆ ಪ್ರಮುಖ ಅಭಿವೃದ್ಧಿಶೀಲ ರಾಷ್ಟ್ರಗಳ ಒಂದು ಒಕ್ಕೂಟ. ಬಿ ಬ್ರೆಜಿಲ್, ಆರ್ ರಷ್ಯಾ, ಐ ಇಂಡಿಯಾ, ಸಿ ಚೀನಾ ಹಾಗೂ ಎಸ್ ಸೌತ್ ಆಫ್ರಿಕಾ. ಇದರ ಪ್ರಮುಖ ಉದ್ದೇಶ ಏನಂದ್ರೆ ಆರ್ಥಿಕ ಸಹಕಾರ, ಅಭಿವೃದ್ಧಿ ಮತ್ತು ಬಹುಪಕ್ಷೀಯ ಜಾಗತಿಕ ವ್ಯವಸ್ಥೆಗಳಲ್ಲಿ ಸಮತೋಲನ. ಬ್ರಿಕ್ಸ್ ಇಂಡಿಯಾ 2026ರ ಲೋಗೋವನ್ನ ನೋಡುವುದಾದ್ರೆ ಲೋಟಸ್ ಕಮಲ ಭಾರತದ ಸಂಸ್ಕೃತಿ, ಬೆಳವಣಿಗೆ, ಸಂಕಷ್ಟಗಳ ನಡುವೆಯೂ ಮುನ್ನಡೆಸುವ ಶಕ್ತಿಯನ್ನ ಸೂಚಿಸುತ್ತದೆ. ನಮಸ್ತೆ ಹ್ಯಾಂಡ್ಸ್ ಗೌರವ, ಸಂವಾದ ಹಾಗೂ ಜಾಗತಿಕ ಸಹಕಾರವನ್ನ ಸೂಚಿಸುತ್ತೆ. ಇನ್ನು 5 ಕಲರ್ಡ್ ಪೆಟಲ್ಸ್ ಬ್ರಿಕ್ಸ್ನ 5 ರಾಷ್ಟ್ರಗಳ ಏಕತೆಯನ್ನ ಸೂಚಿಸುತ್ತೆ. ಇನ್ನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡುವುದಾದ್ರೆ ಬ್ರಿಕ್ಸ್ ಶೃಂಗಸಭೆ ಮೂಲಕ ಭಾರತ ಜಾಗತಿಕ ನಾಯಕತ್ವವನ್ನ ತೋರಿಸುತ್ತದೆ. ಮಹತ್ವದ ಅಂತಾರಾಷ್ಟ್ರೀಯ ನಿರ್ಧಾರಗಳಲ್ಲಿ ಭಾರತದ ಪಾತ್ರ ಬಲವಾಗುತ್ತೆ. ಇನ್ನು ಬ್ರಿಕ್ಸ್ ಅನ್ನ ಜನಕೇಂದ್ರಿತ ವೇದಿಕೆಯಾಗಿಸುವಂತಹ ಗುರಿಯನ್ನ ಹೊಂದಿದೆ. ಅಭಿವೃದ್ಧಿ, ಉದ್ಯೋಗ ಮತ್ತು ಡಿಜಿಟಲ್ ವ್ಯವಸ್ಥೆಗೆ ಹೆಚ್ಚಿನ ಒತ್ತನ್ನ ನೀಡಲಾಗಿದೆ. ಒಟ್ಟಿನಲ್ಲಿ ಭಾರತ ಜಾಗತಿಕ ನಾಯಕತ್ವ ತೋರಿಸುವಂತಹ ಅವಕಾಶವನ್ನ ಪಡೆದಿದೆ. ಬ್ರಿಕ್ಸ್ 2026 ಭಾರತದ 4 ಪ್ರಮುಖ ಆದ್ಯತೆಗಳು ಯಾವಪ್ಪ ಅಂದ್ರೆ ರೆಸಿಲಿಯನ್ಸ್, ಸಂಕಷ್ಟ ಎದುರಿಸುವಂತಹ ಶಕ್ತಿ, ಇನೋವೇಷನ್, ನವೋದ್ಯಮ ಹಾಗೂ ತಂತ್ರಜ್ಞಾನ, ಕೋಆಪರೇಷನ್, ಜಾಗತಿಕ ಸಹಕಾರ ಹಾಗೂ ಸಸ್ಟೈನಬಿಲಿಟಿ, ಸತತ ಅಭಿವೃದ್ಧಿ. ಪ್ರಿಲಿಮ್ಸ್ಗೂ ಇಂಪಾರ್ಟೆಂಟು ಹಾಗೆ ಮೇನ್ಸ್ಗೂ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ ಇದಾಗಿದೆ. ಬ್ರಿಕ್ಸ್ನ ಅಧ್ಯಕ್ಷತ್ವದ ಮೂಲಕ ಭಾರತ ತನ್ನ ಬಹುಪಕ್ಷೀಯ ರಾಜತಾಂತ್ರಿಕ ನೀತಿ ಮತ್ತು ಜಾಗತಿಕ ಜವಾಬ್ದಾರಿಯನ್ನ ಬಲಪಡಿಸುತ್ತದೆ. ಇನ್ನು ಕಳೆದ ವರ್ಷ ಬ್ರಿಕ್ಸ್ ಶೃಂಗಸಭೆ ಯಾವ ದೇಶದಲ್ಲಿ ಆಯೋಜನೆ ಮಾಡಲಾಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.